ಇಂದು ನಾವು ಹನಿ ಹನಿ ಕೂಡಿದರೆ ಹಳ್ಳ ಗಾದೆ ಮಾತಿನ ವಿಸ್ತೃತ ರೂಪವನ್ನು ನೋಡೋಣ. ಇದೊಂದು ಸುಪ್ರಸಿದ್ಧ ಗಾದೆ ಮಾತು. ಯಾವ ವಸ್ತುವನ್ನು ನಾವು ಚಿಕ್ಕದೆಂದು ಕಡೆಗಣಿಸಬಾರದು. ಅನೇಕ ಚಿಕ್ಕವುಗಳು ಸೇರಿಯೇ ದೊಡ್ಡದಾಗುವುದು. ಪೈಸೆಗೆ ಪೈಸೆ ಸೇರಿದರೆ ರೂಪಾಯಿ ಆಗುವುದು. ಅಂತಹ ಒಂದೊಂದು ರೂಪಾಯಿಯನ್ನು ಕೂಡಿಸುತ್ತಾ ಹೋದರೆ ಮುಂದೆ ಅದು 100 ಆಗುತ್ತದೆ. 100 ಸಾವಿರವಾಗುತ್ತದೆ. ಸಾವಿರಗಳು ಸೇರಿ ಲಕ್ಷವಾಗುತ್ತದೆ. ವಿದ್ಯಾವಂತರಾಗುವುದು ಕೂಡ ಸ್ವಲ್ಪ ಸ್ವಲ್ಪವಾಗಿಯೇ ಕಲಿತಾಗಲೇ. ಅಕ್ಷರಗಳ ಅಭ್ಯಾಸ, ಪದಗಳ ಅರ್ಥ, ವಾಕ್ಯಗಳ ಓದು ಇವುಗಳಿಂದ ಪ್ರಾರಂಭಿಸಿ ಮುಂದೆ ನಾವು ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ವಿದ್ಯಾವಂತರಾಗುತ್ತೇವೆ. ಪ್ರಸ್ತುತ ಹನಿ ಹನಿ ಕೂಡಿದರೆ ಹಳ್ಳ ಎಂಬ ಗಾದೆ ಕಿರಿದಾಗಿದ್ದರೂ ಹಿರಿದಾದ ಅರ್ಥದಿಂದ ಕೂಡಿದೆ. ಮಳೆಯ ಒಂದೊಂದು ಹನಿಗಳು ಸೇರಿ ಹಳ್ಳವಾಗಿ, ಹಲವು ಹಳ್ಳಗಳು ಸೇರಿ ನದಿಯಾಗಿ, ಹಲವು ನದಿಗಳು ಸೇರಿ ಸಮುದ್ರವಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಕೂಡ ಕ್ಷಣ ಕ್ಷಣವೂ ವಿದ್ಯೆ ಕಲಿಯುತ್ತಾ ಕಣಕಣವಾಗಿ ಜ್ಞಾನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬೇಕು. ಇದೇ ಈ ಗಾದೆ ಮಾತಿನ ಸಾಮಾನ್ಯ ಅರ್ಥ.